ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಜಾಯಿನ್ ವಿತ್ ಕಂಡೀಷನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಎರಡು ಸಿನಾರಿಯೋ ತಗೊಂಡಿದ್ದೀನಿ. ಒಂದು ಟೆಕ್ಸ್ಟ್ ಜಾಯಿನ್ ವಿತ್ ಒಂದೇ ಒಂದು ಕಂಡೀಷನ್ ಮತ್ತು ಎರಡನೇದು ಟೆಕ್ಸ್ಟ್ ಜಾಯಿನ್ ವಿತ್ ಮಲ್ಟಿಪಲ್ ಕಂಡೀಷನ್ಸ್. ಈ ಹಿಂದೆ ನಾನು ನಿಮಗೆ ಕಾನ್ಕ್ಯಾಟ್ನೇಷನ್, ಟೆಕ್ಸ್ಟ್ ಜಾಯಿನ್ ಅಂತ ನಿಮ್ಗೊಂದು ವಿಡಿಯೋ ಮಾಡಿದ್ದೆ. ಟೆಕ್ಸ್ಟ್ ಜಾಯಿನ್ ನೀವು ಇನ್ನೂ ಕಲ್ತಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋನ ನೀವು ರೆಫರ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಮತ್ತೆ ತಡ, ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನನಗೆ ನಾನು 100 ಜನ ಎಂಪ್ಲಾಯೀಸ್ ನಾನು ಇಲ್ಲಿ ತಗೊಂಡಿದ್ದೀನಿ, ಸೇಲ್ಸ್ ಪರ್ಸನ್ಸ್. ಅದರಲ್ಲಿ ಅವರ ಸೇಲ್ಸ್ ಅಮೌಂಟ್ ಮತ್ತೆ ರೀಜಿಯನ್ಸ್, ಸಿಟೀಸ್ ಇಲ್ಲಿದೆ. ಇಲ್ಲಿ ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಟೆಕ್ಸ್ಟ್ ಜಾಯಿನ್ ಮಾಡಬೇಕು ಅಂದ್ರೆ ಯಾರು $7,500 ಗಿಂತ ಮೇಲ್ಪಟ್ಟು ಸೇಲ್ಸ್ ಮಾಡಿದರೋ ಆ ಹೆಸರುಗಳೆಲ್ಲ ನನಗೆ ಈ ಒಂದು ಬಾಕ್ಸ್ ಅಲ್ಲಿ ಇಲ್ಲಿ ಬಂದ್ಬಿಡ್ಬೇಕು. ಮೊದಲನೇದಾಗಿ ನಾವು ಮ್ಯಾನ್ಯುಯಲ್ ಆಗಿ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ನೋಡಿ, ಫಿಲ್ಟರ್ ಮಾಡಿ, ನಂಬರ್ ಫಿಲ್ಟರ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 7,500 ಅಂತ ಇದೆ. ನೋಡಿ, ಇಲ್ಲಿ ನಮಗೆ ಎಷ್ಟು ಹೆಸರುಗಳು ಇದೆ ಅಂದ್ರೆ 60 ಹೆಸರು ಇದೆ ಇಲ್ಲಿ. ಓಕೆನಾ? ಸೊ ಈ 60 ಹೆಸರುಗಳು ನಮಗೆ ಇಲ್ಲಿ ಬರಬೇಕು. ನೋಡಿ, ಅದಕ್ಕೆ ನಾನು ಒಂದು ಫಂಕ್ಷನ್ ಬರೀತೀನಿ. ನೋಡಿ, ಟೆಕ್ಸ್ಟ್ ಜಾಯಿನ್ ಅಂತ ಟೈಪ್ ಮಾಡಿ, ಇಸ್ ಈಕ್ವಲ್ ಟು ಟೆಕ್ಸ್ಟ್ ಜಾಯಿನ್. ನೋಡಿ, ಮೊದಲನೇ ಕಾಂಪೋನೆಂಟ್ ಏನು? ಡಿಲಿಮಿಟರ್. ಡಿಲಿಮಿಟರ್ ಅಂದ್ರೆ ನೀವು ಟೆಕ್ಸ್ಟ್ ಅನ್ನ ಜಾಯಿನ್ ಮಾಡುವಾಗ ಮಧ್ಯದಲ್ಲಿ ಯಾವ ಒಂದು ಸಿಂಬಲ್ ನಿಮ್ಮನ್ನ ಆ ಒಂದು ಟೆಕ್ಸ್ಟ್ ನ ಸಪರೇಟ್ ಮಾಡಬೇಕು ಅಂತ. ನಾನು ಇಲ್ಲಿ ಕಾಮ ಕೊಡ್ತೀನಿ. ಕಾಮ ಯಾವುದೇ ಒಂದು ನಾವು ಟೆಕ್ಸ್ಟ್ ಕೊಡ್ಬೇಕಾದ್ರೆ ಡಬಲ್ ಕೋಟ್ಸ್ ಅಲ್ಲಿ ಕೊಡ್ಬೇಕು. ಸೊ ನಾವು ಡಬಲ್ ಕೋಟ್ಸ್ ಅಲ್ಲಿ ಕಾಮ ಅಂತ ಕೊಟ್ಟು ಕ್ಲೋಸ್ ಮಾಡ್ತೀನಿ. ಅದಾದ ನಂತರ ಎರಡನೇದು ಏನಪ್ಪಾ ಅಂದ್ರೆ ಇಗ್ನೋರ್ ಎಂಟಿ. ಇಗ್ನೋರ್ ಮಾಡ್ಬೇಕಾ? ಎಂಟಿ ಸೆಲ್ಸ್ ಇದ್ರೆ ಹೌದು, ಇಗ್ನೋರ್ ಮಾಡ್ಬೇಕು ಅಂತ ನಾನು ಕೊಡ್ತೀನಿ. ಸೊ ಟ್ರೂ ಕೊಡ್ತೀನಿ ಇಲ್ಲಿ. ಅದಾದ ನಂತರ ಮೂರನೇದು, ಸೊ ಟೆಕ್ಸ್ಟ್. ಇಲ್ಲಿಂದ ನಮಗೆ ಟೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಈ ಹಿಂದೆ ನಾನು ಹೇಳ್ದಂಗೆ ಏನು ಯಾವುದೇ ಕ್ರೈಟೀರಿಯಾ ಇಲ್ಲ ಅಂತಂದ್ರೆ ನಾವು ಜಸ್ಟ್ ಒಂದು ರೇಂಜ್ ನ ಸೆಲೆಕ್ಟ್ ಮಾಡಿ ಓಕೆ ಮಾಡ್ಬಿಡ್ಬೋದು. ಆದ್ರೆ ಇಲ್ಲಿ ನಾವು ಕಂಡೀಷನ್ ಮೇಲೆ ನಾವು ಒಂದು ಟೆಕ್ಸ್ಟ್ ನ ಜಾಯಿನ್ ಮಾಡ್ಬೇಕಾಗಿರೋದ್ರಿಂದ ನಾನು ಇಫ್ ಕಂಡೀಷನ್ ಕೊಡ್ತೀನಿ. ನೋಡಿ, ಇಫ್ ಅಂತ ಕೊಟ್ಟು ನಮ್ಮ ಲಾಜಿಕಲ್ ಟೆಸ್ಟ್ ಏನು, ಇಲ್ಲಿ ರೋ ನಂಬರ್ 2 ಇಂದ ರೋ ನಂಬರ್ 101 ವರೆಗೂ ಸೇಲ್ಸ್ ಅಮೌಂಟ್ ಏನಾದ್ರು ಗ್ರೇಟರ್ ದ್ಯಾನ್ 7,500 ಇತ್ತು ಅಂತಂದ್ರೆ, ನೋಡಿ, ಗ್ರೇಟರ್ ದ್ಯಾನ್ 7,500 ಇತ್ತು ಅಂತಂದ್ರೆ ನಮಗೆ ಇಲ್ಲಿ ಅವರ ಸೇಲ್ಸ್ ಪರ್ಸನ್ ಹೆಸರು ಬರಬೇಕು. ಓಕೆನಾ? ಇಲ್ಲ ಅಂದ್ರೆ ಕಾಮ ನಮ್ಗೆ ಏನು ಬೇಡ. ಸೊ ಬ್ಲಾಂಕ್ ಕೊಡ್ತೀನಿ. ನಾನು ಈಗ ಬ್ರಾಕೆಟ್ ನ ಕ್ಲೋಸ್ ಮಾಡಿ ಎಂಟರ್ ಮಾಡ್ತೀನಿ. ನೋಡಿ, ಇಲ್ಲಿ ನಮ್ಗೆ ಎಲ್ಲಾ 60 ಹೆಸರು ಕೂಡ ಇಲ್ಲಿ ನಮ್ಗೆ ಬಂದಿದೆ. ಯಾರು 7,500 ಗಿನ ಮೇಲ್ಪಟ್ಟು ಸೇಲ್ ಮಾಡ್ತಿದ್ರೋ ಆ ಎಲ್ಲಾ ಹೆಸರುಗಳು ನಮ್ಗೆ ಇಲ್ಲಿ ಟೆಕ್ಸ್ಟ್ ಅಲ್ಲಿ ಜಾಯಿನ್ ಆಗಿ ಬಂದಿದೆ. ಉದಾಹರಣೆಗೆ ನಾನು ಇಲ್ಲಿ ಅಮೌಂಟ್ ನ ಚೇಂಜ್ ಮಾಡ್ತೀನಿ. ನೋಡಿ, 7,000 ಬೇಡ, ನಾನೊಂದು 9,000 ಕೊಡ್ತೀನಿ. ನೋಡಿ, 9,000ಕ್ಕೆ ಮೇಲ್ಪಟ್ಟು ಎಷ್ಟು ಜನ ಸೇಲ್ ಮಾಡಿದ್ದಾರೆ ಅಷ್ಟು ಜನರ ಹೆಸರು ಇಲ್ಲಿ ನಮ್ಗೆ ಟೆಕ್ಸ್ಟ್ ಜಾಯಿನ್ ಆಗಿ ಬಂದ್ಬಿಡುತ್ತೆ. ನಾವು ಕಾಮ ಕೊಟ್ಟಿದ್ರಿಂದ ಕಾಮ ಸಪರೇಟ್ ಆಗಿ ಬಂದಿದೆ. ಸೊ ಅದೇ ರೀತಿ ಇಲ್ಲಿ ನಮ್ಗೆ ಉದಾಹರಣೆಗೆ 9,000ಕ್ಕೆ ಮೇಲ್ಪಟ್ಟು ಮತ್ತು 10,000 ಮಧ್ಯದಲ್ಲಿ ಯಾರು ಸೇಲ್ ಮಾಡಿದಾರೋ ಅವ್ರ ಹೆಸರು ಮಾತ್ರ ಇಲ್ಲಿ ಬರಬೇಕು ಅಂತ ಇಟ್ಕೊಳ್ಳೋಣ. ಓಕೆನಾ? 9,500 9,000ದಿಂದ 10,000ವರೆಗೂ ನಾವು ಇಲ್ಲಿ ರೇಂಜ್ ನ ತಗೋಣ. ಅದು ಹೇಗೆ ಮಾಡೋದು ಅಂತಂದ್ರೆ, ನೋಡಿ, ಇಸ್ ಈಕ್ವಲ್ ಟು ಟೆಕ್ಸ್ಟ್ ಜಾಯಿನ್ ಅಂತ ಕೊಡಿ. ಮೊದಲನೇದಾಗಿ ಡಿಲಿಮಿಟರ್, ನಾನು ಡಬಲ್ ಕೋಟ್ಸ್ ಅಲ್ಲಿ ಕಾಮ ಕೊಡ್ತಾ ಇದ್ದೀನಿ. ಆ ನಂತರ ಇಗ್ನೋರ್ ಎಂಟಿ ಸೆಲ್ಸ್. ಹೌದು, ಯಾವ್ದಾದ್ರು ಎಂಟಿ ಇತ್ತು ಅಂತಂದ್ರೆ ಈ ಒಂದು ರೇಂಜ್ ಅಲ್ಲಿ ಅದನ್ನ ಇಗ್ನೋರ್ ಮಾಡಬೇಕು. ಸೊ ನಾನು ಟ್ರೂ ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಇಫ್ ಕಂಡೀಷನ್ ಅಲ್ಲಿ ಇಫ್ ಅಂಡ್ ಹಾಕೋದಕ್ಕೆ ಇಲ್ಲಿ ಬರೋದಿಲ್ಲ. ಯಾಕಂದ್ರೆ ಇದನ್ನ ನಾವು ಸಮ್ ಪ್ರಾಡಕ್ಟ್ ನಲ್ಲಿ ಬಳಸುವಂತ ಒಂದು ಟೆಕ್ನಿಕ್ ನ ನಾನು ಇಲ್ಲಿ ಬಳಸಬೇಕಾಗುತ್ತೆ. ಅದ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಫ್ ಅಂತ ಟೈಪ್ ಮಾಡಿ, ಇಲ್ಲಿ ನಮ್ಗೆ 2 ಕಂಡೀಷನ್ ಇರೋದ್ರಿಂದ ನಾನು ಇನ್ನೊಂದು ಬ್ರಾಕೆಟ್ ಓಪನ್ ಮಾಡ್ತೀನಿ. ಇದರಲ್ಲಿ ಮೊದಲನೇದಾಗಿ ಸೇಲ್ಸ್ ಅಮೌಂಟ್ ಏನಿದೆ ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9,000 ಇದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ. ಅದಾದ ನಂತರ ನಾನು ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಕೊಡ್ತೀನಿ. ನೋಡಿ, ಈ ಒಂದು ಟೆಕ್ನಿಕಲ್ ಏನಾಗುತ್ತೆ ಅಂತಂದ್ರೆ, ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ ಕೊಟ್ಟಾಗ ಇದು ಆಂಡ್ ಆಗುತ್ತೆ. ಅದೇ ನಾವು ಪ್ಲಸ್ ಅಂತ ಕೊಟ್ಟಾಗ ಅದು ಆರ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನೋಡಿ, ನಾವು ಇನ್ನೊಂದು ಕಂಡೀಷನ್ ಆಂಡ್ ಕಂಡೀಷನ್ ಮತ್ತೆ ನಾನು ಅದೇ E2 ಇಂದ E101 ವರೆಗೂ ತಗೊಂಡು ಇದೇನಾದ್ರು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10,000 ಇದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಓಕೆನಾ?
ನೋಡಿ ಚೆಕ್ ಮಾಡ್ತಾ ಇದ್ದೀನಿ, ಎರಡು ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಈಗ ಬ್ರಾಕೆಟ್ ನ ಕ್ಲೋಸ್ ಮಾಡಿ, ಇನ್ ಕೇಸ್ ಹೌದು ಇವೆರಡು ಟ್ರೂ ಆಯ್ತು ಅಂತಂದ್ರೆ ನನಗೆ ಇಲ್ಲಿ ಸೇಲ್ಸ್ ಪರ್ಸನ್ ಹೆಸರುಗಳು ಇಲ್ಲಿ ಬರಬೇಕು. ಇಲ್ಲ ಅಂದ್ರೆ ಬ್ಲಾಂಕ್ ಕೊಟ್ಟು ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಮಗೆ 9000 ಮತ್ತು 10,000 ಒಳಗಡೆ ಯಾರು ಸೇಲ್ ಮಾಡಿದ್ದಾರೆ ಅವ್ರದ್ದು ಮಾತ್ರ ಇಲ್ಲಿ ನಮಗೆ ಇಲ್ಲಿ ಬರ್ತಾ ಇದೆ. ನೋಡೋಣ, ಚೆಕ್ ಮಾಡೋಣ. ಹಾಗಾದ್ರೆ ಸರಿ, ನಾನು ಇದನ್ನ 9000 ಬದಲು 9500 ಅಂತ ಕೊಡ್ತೀನಿ. ನೋಡಿ 9500 ಅಂತ ತಗೊಂಡ. ಸೊ ನಾವು ನಮ್ಮ ರಿಸಲ್ಟ್ಸ್ ಇನ್ನಷ್ಟು ಶಾರ್ಟ್ ಮಾಡೋಣ. ಇಲ್ಲಿ ನೋಡಿ 9500 ಇಂದ 10,000 ಮಧ್ಯದೊಳಗಡೆ ಇಷ್ಟು ಜನ ಬರ್ತಾರೆ. ಸ್ಟಾರ್ಟಿಂಗ್ ಸಿಮೋನಾ, ಲಾಸ್ಟ್ ಅಲ್ಲಿ ಮಲಿಂಡಾ. ಓಕೆ, ಇಲ್ಲಿ ನಾನು ನಂಬರ್ ಫಿಲ್ಟರ್ಸ್ ನ ಹಾಕ್ಬಿಟ್ಟು ನೋಡಿ ಬಿಟ್ವೀನ್ ಅಂತ ಕೊಡ್ತೀನಿ. 9500 ಆಮೇಲೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10,000 ಅಂತ ಕೊಡ್ತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗ್ ಸಿಮೋನಾ, ಲಾಸ್ಟ್ ಮಲಿಂಡಾ. ಓಕೆನಾ, ನಮ್ಗೆ ಎಷ್ಟು ಹೆಸರು ಬಂತು? ಇಲ್ಲಿ 23 ಹೆಸರು ಬಂತು. ನಮ್ಗೆ ಇಲ್ಲಿ 23 ಹೆಸರು ಇಲ್ಲಿ ನಮ್ಗೆ ಟೆಕ್ಸ್ಟ್ ಜಾಯಿನ್ ಆಗಿ ಇಲ್ಲಿ ಬಂದಿದೆ. ಅದಾದ ನಂತರ ಈ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಇನ್ ಕೇಸ್ ಏನಾದ್ರು ಮಿಡ್ಲ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ನೋಡಿ ಈ ಟೆಕ್ನಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ. ನೋಡಿ ನೀವು ಈ ಫಾರ್ಮುಲಾಗೆ ಎಡಿಟ್ ಮೋಡ್ ಹೋಗಿ ನೋಡಿ, ಮೊದಲನೇದಾಗಿ ನಾನು ಈ ಕಂಡೀಷನ್ ನ ಸೆಲೆಕ್ಟ್ ಮಾಡಿಕೊಂಡು F9 ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ F9 ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ಎಲ್ಲೆಲ್ಲಿ ನಾವು ಕೊಟ್ಟಂತ ಕಂಡೀಷನ್ ಟ್ರೂ ಆಗುತ್ತೋ ಅಲ್ಲೆಲ್ಲ ಟ್ರೂ ಬಂದಿದೆ, ಮಿಕ್ಕಿದ ಕಡೆ ಎಲ್ಲ ಫಾಲ್ಸ್ ಬಂದಿದೆ. ಅದೇ ರೀತಿ ನೀವು ಇದನ್ನ ಕೂಡ ನೀವು ಚೆಕ್ ಮಾಡಬಹುದು. ನೋಡಿ F9 ಪ್ರೆಸ್ ಮಾಡಿ, ನೋಡಿ ಇದು ಮತ್ತು ಇದು ಎರಡು ಟ್ರೂ ಆದಾಗ ನಮ್ಗೆ ಇಲ್ಲಿ ರಿಸಲ್ಟ್ಸ್ ನಮ್ಗೆ ಬರ್ತದೆ. ಟ್ರೂ ಅಂಡ್ ಫಾಲ್ಸ್ ಎಲ್ಲ ಕನ್ವರ್ಟ್ ಆಗಿ ಎಲ್ಲಿ ಟ್ರೂ ಇದ್ರೆ ಆ ರಿಸಲ್ಟ್ಸ್ ಎಲ್ಲ ನಮ್ಗೆ ಇಲ್ಲಿ ಕನ್ವರ್ಟ್ ಆಗಿ ಫೈನಲ್ ಆಗಿ ರಿಸಲ್ಟ್ ಬರುತ್ತೆ. ನೋಡಿರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.